ಸಮರ್ನು ಅಷ್ಟೇ. ಈ ರೀತಿಯಲ್ಲಿ ಇವತ್ತು ಒಂದು ಒಂದು ಸಣ್ಣ ಒಂದು ಜಲಕ್ಕು ಯಾವ ಥರ ನಾವು ಆಯ್ಕೆ ಮಾಡ್ತೀವಿ ಅಂತ. ಇಲ್ಲಿ ನಮ್ಮ ಮಧ್ಯ ಬಾಲ ಇದ್ದಾರೆ. ನಾನೊಂದು ಯಾವುದೋ ಒಂದು ಫಂಕ್ಷನ್ಗೆ ಹೋದೆ, ಅದು ಒಂದು ಸ್ಪೆಷಲ್ ಪೀಪಲ್ ಫಂಕ್ಷನ್ಗೆ. ಅಲ್ಲಿ ಹಾಡ್ತಾ ಇದ್ರು, ನನ್ನ ಸಾಂಗನ್ನು ಹಾಡಿದ್ರು. ಕೇಳಿಬಿಟ್ಟು ನನಗೆ ಖುಷಿಯಾಗಿ ನನ್ನ ಸಿನಿಮಾನಲ್ಲಿ ಅವ್ರನ್ನ ಕೈಯಲ್ಲಿ ಹಾಡಿಸಿದ್ದೀನಿ. ಅದೇ ರೀತಿಯಲ್ಲಿ ಪ್ರಜ್ಞಾ ಅಂತ ಅವ್ರು ಯಾವುದೋ ಒಂದು ಶಾಪಿಂಗ್ ಮಾಡ್ತಾ ಇದ್ದೆ, ನಾನು ನನ್ನ ಫಿಲ್ಮ್ ಕಾಸ್ಟ್ಯೂಮ್ ಶಾಪಿಂಗ್ ಮಾಡ್ತಾ ಇದ್ದೆ. ಅವಾಗ ಅವ್ರು ಮೀಟ್ ಮಾಡಿ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು, ಅವ್ರ ಕೈನಲ್ಲಿ ಹಾಡ್ಸಿದ್ದೀನಿ. ಇವತ್ತು ಇಬ್ರು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಿನಿಮಾಗಳಲ್ಲಿ ಹಾಡ್ತಾ ಇದ್ದಾರೆ. ಇವತ್ತು ಬಾಲ ಅವರೇ ಬನ್ನಿ ವೇದಿಕೆಗೆ ಬನ್ನಿ. ನೀವು ಅಷ್ಟೇ ಪ್ರಜ್ಞಾ, ಒಂದೆರಡು ಲೈನ್ ಹಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಪ್ರತಿಭೆ ಇವತ್ತು ಇನ್ನೂ ಹೆಚ್ಚು ಅವಕಾಶಗಳಿಗೆ ದಾರಿ ಆಗುತ್ತೆ. ಬಾಲ ಅಂತ ಇವ್ರನ್ನ ನಾನು ಒಂದು ಸ್ಪೆಷಲ್ ಪೀಪಲ್ ಫಂಕ್ಷನಲ್ಲಿ ಮೀಟ್ ಮಾಡಿದೆ. ಸಿಂಗರು ಮೀಟ್ ಮಾಡಿಬಿಟ್ಟು ಆ ಫಂಕ್ಷನ್ ಹಾಡಿದ್ರು, ಅದನ್ನ ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿದ್ದು ವೈರಲ್ ಆಗೋಯ್ತು. ಅದಾಗಿದ್ದ ತಕ್ಷಣ ಜಿ ಟಿವಿಯಿಂದ ಆಫರ್ ಬಂತು. ಅಲ್ಲಿ ಕ್ವಾರ್ಟರ್ ಫೈನಲ್ಸ್ ತಲುಪಿದ್ರು. ಅದ್ಭುತವಾದ ಕಲಾವಿದ, ಅದ್ಭುತವಾದ ಹಾಡುಗಾರ. ಇವ್ರ ಜೊತೆಗೆ ಪ್ರಜ್ಞಾ ಅಂತ ಶಾಪಿಂಗ್ ಮಾಡ್ತಾ ಇದ್ದಾಗ ಅವ್ರು ಸಿಕ್ಕಿದ್ದು, ಇಲ್ಲ ಸರ್ ನಾನು ಸಿಂಗರ್ ಅಂತಂದ್ರು. ಸೆಲೆಕ್ಟ್ ಮಾಡಿದ ನಂತರ ಅವರು ಅಷ್ಟೇ ಸಾರಿಗಮನಲ್ಲಿ ಸೆಲೆಕ್ಟ್ ಆಗಿ ಕ್ವಾರ್ಟರ್ ಫೈನಲ್ಸ್ ಬಂದ್ರು. ಇಬ್ರು ಒಂದೆರಡು ಲೈನ್ ಹಾಡ್ಬೇಕು, ನೀವು ಇಬ್ರು ಒಂದೊಂದು ಲೈನ್ ಹಾಡ್ಬೇಕು. ಫಸ್ಟ್ ಬಾಲ ಅವ್ರು ಹಾಡ್ಲಿ, ಆಮೇಲೆ ನೀವು ಹಾಡಿ. ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ನನ್ನ ಹೃದಯದಲ್ಲಿ ಪ್ರೀತಿ ಇದೆ. ನನ್ನ ಕಣ್ಣು ಆ ಕಥೆಗಳೆಲ್ಲ ಕಣ್ಣ ತುಂಬ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಕ್ಷಮಿಸುಬಾ, ನನ್ನ ಕ್ಷಮಿಸುಬಾ, ನೀ ತಾನೇ ನನ್ನ ಜೀವ. ಥ್ಯಾಂಕ್ ಯು. ಶುಭವಾಗಲಿ.